ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 10/4/2026 ನಡೆದಂಥ NWKSRTC ಗ್ರೂಪ್ ಬಿ ಹುದ್ದೆಗಳ GK ಪತ್ರವಾದ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಾಣಿಸ್ತಿರೋದು ಸ್ಕ್ರೀನ್ ಮೇಲೆ. ಓಕೆ ಅಂತ ಬಟನ್ ಒತ್ತಿದೆಯಲ್ಲ, ಅದು ಕರೆಕ್ಟ್ ಆನ್ಸರ್ಸ್ ಆಗಿರುತ್ತೆ. ಟಿಕ್ ಮಾರ್ಕ್ ಮಾಡಿರೋದಲ್ವಾ. ಹಾಗೆ ಇಂಗ್ಲೀಷಲ್ಲೂ ಕೂಡ ಸೇಮ್ ಸೀರೀಸ್ ಇರುತ್ತೆ. ಕನ್ನಡದ ಸೀರೀಸೇ ಇಂಗ್ಲೀಷಲ್ಲೂ ಕೂಡ ಇರುತ್ತೆ. ಇಂಗ್ಲೀಷಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಿರೋರು ಅದನ್ನು ಕನ್ಸಿಡರ್ ಮಾಡ್ಕೊಬೋದು, ಅವರು ಕೂಡ ಅದನ್ನು ಓಕೆ ಮಾಡ್ಕೊಬೋದು. ಎಲ್ಲ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ, ಆನ್ಸರ್ಸು ಮತ್ತು ಕ್ವಶನ್ಸ್ನ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಒಂದನೇ ಪ್ರಶ್ನೆ, MISSI SSI PPI ಪದದಲ್ಲಿರುವ ಅಕ್ಷರಗಳನ್ನು ಜೋಡಿಸಲು ಎಷ್ಟು ಮಾರ್ಗಗಳಿವೆ? 34,650. ಆನ್ಸರು A 1/3 + B 2/3 + C = 0 ಆದರೆ A + B² + C² C³ ಬ್ರಾಕೆಟ್ ಕ್ಯೂಬರ ಬೆಲೆ ಏನು? ಆನ್ಸರ್ಸ್ ಬಂದು ಫೋರ್ತ್ ಒನ್ 27A B² C³. ಹಾಗೆ ಮೂರನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಮೊತ್ತವನ್ನು ವರ್ಷಕ್ಕೆ 10% ಬಡ್ಡಿ ದರದಲ್ಲಿ 2 ವರ್ಷದ ಅವಧಿಗೆ ಸರಳ ಬಡ್ಡಿಯಂತೆ ಹೂಡಿಕೆ ಮಾಡಿ 2,000ವನ್ನು ಲಾಭವಾಗಿ ಪಡೆದಿರುತ್ತಾನೆ. ಆ ವ್ಯಕ್ತಿಯು ಅದೇ ಮೊತ್ತವನ್ನು ಅದೇ ಬಡ್ಡಿ ದರದಲ್ಲಿ ಅದೇ ಅವಧಿಗೆ ಚಕ್ರ ಬಡ್ಡಿಯಂತೆ ಹೂಡಿಕೆ ಮಾಡಿದ್ದರೆ ಪಡೆಯುತ್ತಿದ್ದ ಲಾಭವು? ಆನ್ಸರ್ ಬಂದು ಮೂರನೇದು 2,100 ರೂಗಳು. ಇನ್ನು ನಾಲ್ಕನೇ ಪ್ರಶ್ನೆ ಬರೋದಾದರೆ, ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾರ್ಕ್ ಜಾಗದಲ್ಲಿ ಬರುವ ಕಾಣೆಯಾದ ಸಂಖ್ಯೆ ಯಾವುದು? ಆನ್ಸರ್ಸ್ ಬಂದು 126. ಎರಡನೇದು, ಈ ಕೆಳಗೆ ನೀಡಲಾದ ವಿಷಯವನ್ನು ಅವಲೋಕಿಸಿ. ವಿವರಗಳು: ಸಂಭವನೀಯತೆಯಲ್ಲಿನ ಗರಿಷ್ಠ ಮೌಲ್ಯ ಫಲಿತಾಂಶ 1 ಹಾಗೂ ಸಂಭವನೀಯತೆಯಲ್ಲಿನ ಕನಿಷ್ಠ ಮೌಲ್ಯ -1 ಹಾಗೂ ಇದರಲ್ಲಿ ಶೂನ್ಯ ಘಟನೆ 0. ಆನ್ಸರ್ಸ್ ಬಂದು ಕೇವಲ 2 ಮತ್ತು A ಮತ್ತು C ಮಾತ್ರ ಆನ್ಸರ್ಸು. ಇನ್ನು ಆರನೇ ಪ್ರಶ್ನೆ, ಕೆಳಗೆ ನೀಡಿದ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳು ಮತ್ತು ಚೌಕಗಳಿವೆ? ಆನ್ಸರ್ಸ್ ಬಂದು 28 ತ್ರಿಭುಜಗಳು 5 ಚೌಕಗಳು. ಏಳನೇ ಪ್ರಶ್ನೆ, ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು 10% ನಷ್ಟದಲ್ಲಿ ಮಾರುತ್ತಾನೆ. ಮಾರಾಟದ ಬೆಲೆ 40 ರು ಹೆಚ್ಚು ಇದ್ದಿದ್ದರೆ ಅವನು 10% ಲಾಭ ಪಡೆಯುತ್ತಿದ್ದನು. ಆ ವಸ್ತುವಿನ ವೆಚ್ಚ ಬೆಲೆ ಎಷ್ಟು? ಆನ್ಸರ್ ಬಂದು 200 ರೂಗಳು. ಹಾಗೆ ಎಂಟನೇ ಪ್ರಶ್ನೆ, X ಮತ್ತು Y ಇಬ್ಬರು ಬೆರಳಚ್ಚುಗಾರರು. ಒಂದು ಮಧ್ಯಾಹ್ನ ಅವರಿಗೆ ತಲಾ 60 ಪುಟಗಳನ್ನು ಬೆರಳಚ್ಚು ಮಾಡಲು ಕೊಡಲಾಯಿತು. ಅವರು ಕೆಲಸವನ್ನು ಸಮಾನವಾಗಿ ಹಂಚಿಕೊಂಡರು. ಆದರೆ Y Xಗಿಂತ 30 ನಿಮಿಷ ಮೊದಲೆಯೇ ಮುಗಿಸಿದನು. X ಇದೇ ಕೆಲಸವನ್ನು ಮಾಡಲು 2 ಗಂಟೆ ತೆಗೆದುಕೊಂಡನು. ಮರುದಿನ ಮಧ್ಯಾಹ್ನ ಅವರಿಗೆ 84 ಪುಟಗಳನ್ನು ಬೆರಳಚ್ಚು ಮಾಡಲು ಕೊಡಲಾಯಿತು. ಈ ಬಾರಿ ಅವರು ಕೆಲಸವನ್ನು ಏಕಕಾಲದಲ್ಲಿ ಮುಗಿಸುವ ಹಾಗೆ ಹಂಚಿಕೊಳ್ಳಲು ನಿರ್ಧರಿಸಿದರು. ಹಾಗಾದರೆ X ಎಷ್ಟು ಪುಟಗಳನ್ನು ಬೆರಳಚ್ಚು ಮಾಡಬೇಕು? ಆನ್ಸರ್ ಬಂದು 36 ಆಗಿರುತ್ತದೆ. 9ನೇ ಪ್ರಶ್ನೆ, ಒಂದು ಚೀಲದಲ್ಲಿ 4 ಕೆಂಪು, 3 ಬಿಳಿ ಮತ್ತು 5 ನೀಲಿ ಬಣ್ಣದ ಚೆಂಡುಗಳಿವೆ. 3 ಚೆಂಡುಗಳನ್ನು ಯಾದೃಚ್ಛಿಕವಾಗಿ ತೆಗೆದಾಗ 3 ಚೆಂಡುಗಳು ಒಂದೇ ಬಣ್ಣದ್ದಾಗಿರುತ್ತವೆ. ಸಂಭವನೀಯತೆ ಎಷ್ಟು? ಆನ್ಸರ್ ಬಂದು 3/44. ಆನ್ಸರು ಎರಡನೇದು. ಭುವನ್ ಮತ್ತು ಸಂಗೀತ ಗಂಡ ಹೆಂಡತಿ. ರಾಹುಲ್ ಮತ್ತು ಭುವನ್ ಸಹೋದರರು. ಸಾಗರ್ ರಾಹುಲ್ನ ತಂದೆ. ಕೃಷ್ಣ ಸಂಗೀತಳ ಮಗ. ಕೃಷ್ಣ ಸಾಗರನಿಗೆ ಏನಾಗಬೇಕು? ಆನ್ಸರ್ ಬಂದು ಮೊಮ್ಮಗ. ಇನ್ನು 11ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇದು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸು. ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಫರ್ಮ್ವೇರ್, ಯುಟಿಲಿಟಿ ಸಾಫ್ಟ್ವೇರ್. ಇದಕ್ಕೆ ಉತ್ತರ ಬಂದು ಎರಡನೇದು. ಹಾಗೆ 12ನೇ ಪ್ರಶ್ನೆ, MS PowerPointನ ಯುಗಳಿಗೆ ಪಟ್ಟಿ 1 ಅದರ ವಿವರಣೆಗಳೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಉತ್ತರ ಬಂದು ಮೂರನೇದಾಗಿರುತ್ತದೆ. 13ನೇ ಪ್ರಶ್ನೆ, ಪಟ್ಟಿ 1 AI ಪ್ಲಾಟ್ಫಾರ್ಮ್, ಪಟ್ಟಿ 2 ಕಂಪನಿಯ ಹೆಸರು. ಇದು AI ಪ್ಲಾಟ್ಫಾರ್ಮ್ ಈ ಕಡೆ ಇರೋದು ಪಟ್ಟಿ 1 ಅಲ್ಲಿ, ಪಟ್ಟಿ 2 ಅಲ್ಲಿ ಅದನ್ನು ರಚಿಸಿರುವಂಥ ಕಂಪನಿಯ ಹೆಸರುಗಳು. ಉತ್ತರ ಬಂದು 1ನೇದಾಗಿರುತ್ತದೆ. ಇನ್ನು 14ನೇ ಪ್ರಶ್ನೆ, UEFIನ ವಿಸ್ತೃತ ರೂಪ. ಆನ್ಸರ್ ಬಂದು ಯೂನಿಫೈಡ್ ಎಕ್ಸ್ಟೆನ್ಸಿಬಲ್ ಫರ್ಮ್ವೇರ್ ಇಂಟರ್ಫೇಸ್. ಆನ್ಸರ್ಸ್ ಹಾಕಿಲ್ಲ. ಆನ್ಸರ್ ಬಂದು 4ನೇದು, ಯೂನಿಫೈಡ್ ಎಕ್ಸ್ಟೆನ್ಸಿಬಲ್ ಫರ್ಮ್ವೇರ್ ಇಂಟರ್ಫೇಸ್. ಆನ್ಸರ್ ಬಂದು 4ನೇದು. ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ಗುರುತಿಸಿ. ಉತ್ತರ ಬಂದು
ಎರಡನೇದು ಎ ತಪ್ಪು ಬಿ ಸರಿ. ಆನ್ಸರ್ ಬಂದು ಎರಡನೇದು. ಕೆಳಗೆ ನೀಡಿದ ಪೈ ಚಾರ್ಟ್ನ ಆಧಾರದ ಮೇಲೆ ಸೂಚನೆ 16 ಮತ್ತು 17 ಪ್ರಶ್ನೆಗಳನ್ನು ಉತ್ತರಿಸಿ. ಒಂದು ನಗರದಲ್ಲಿ ಒಂದು ನಿರ್ದಿಷ್ಟ ಗುಂಪಿನ ಯುವಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟವೆಂಬುದರ ಬಗ್ಗೆ ತಿಳಿಯಲು ಒಂದು ಸಮೀಕ್ಷೆ ಮಾಡಲಾಯಿತು. ಕೆಳಗೆ ನೀಡಲಾದ ಪೈ ಚಾರ್ಟ್ ಈ ಸಮೀಕ್ಷೆಯ ಫಲಿತಾಂಶವನ್ನು ತೋರಿಸಿದೆ. ಆನ್ಸರ್ ಬಂದು 400 ಜನ ಪಾಶ್ಚಾತ್ಯ ಸಂಗೀತವನ್ನು ಇಷ್ಟಪಟ್ಟರೆ ಒಟ್ಟು ಎಷ್ಟು ಜನ ಯುವ ಜನರು ಸಮೀಕ್ಷೆ ಮಾಡಲಾಯಿತು. ಆನ್ಸರ್ ಬಂದು 1600. ಜನಪದ ಸಂಗೀತವನ್ನು ಇಷ್ಟಪಡುವ ಗರಿಷ್ಠ ಜನರ ಸಂಖ್ಯೆ. ಉತ್ತರ ಬಂದು ಎರಡನೇದು 560. ಇನ್ನು 18ನೇ ಪ್ರಶ್ನೆ. ಒಂದು ಕಂಪನಿಯ ಒಂದು ನಿರ್ದಿಷ್ಟ ತಿಂಗಳ ಒಟ್ಟು ಖರ್ಚು ರು. 6000. ವಿವಿಧ ವೆಚ್ಚದ ಶೀರ್ಷಿಕೆಗಳನ್ನು ಕೆಳಗೆ ಕೊಟ್ಟಿರುವ ಪೈ ರೇಖಾಚಿತ್ರವು ಸೂಚಿಸುತ್ತದೆ. ಉತ್ತರ ಬಂದು ಎರಡನೇದು. ಹಾಗೆ 19ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ತರಗತಿಯ ಅಂತಿಮ ಅಂಕಗಳ ವಿತರಣೆಯನ್ನು ಕೆಳಗಿನ ಹಿಸ್ಟೋಗ್ರಾಮ್ ತೋರಿಸುತ್ತದೆ. ಉತ್ತರ ಬಂದು ಬಿ. ಯಾವ ಬ್ಲಾಕ್ 60 ಮತ್ತು 80ರ ನಡುವಿನ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ ಮತ್ತು 60ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಶೇಕಡಾವಾರು ವಿದ್ಯಾರ್ಥಿಗಳು ಎಷ್ಟು. ಉತ್ತರ ಮೂರನೇದು ಬಿ 70%. ಹಾಗೆ 20ನೇ ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ಬಾರ್ ಚಾರ್ಟ್ ಮತ್ತು ಕೋಷ್ಟಕಗಳು ಆರೋಹಣಗಳು ABCDF 2 ಪ್ರತ್ಯೇಕ ದಿನಗಳಲ್ಲಿ ಕ್ರಮಿಸಿದ ದೂರ ಕಿಲೋಮೀಟರ್ಗಳಲ್ಲಿ ಮತ್ತು ತೆಗೆದುಕೊಂಡ ಸಮಯವನ್ನು ಗಂಟೆಗಳಲ್ಲಿ ಕೊಡುತ್ತವೆ. ಈ ಮಾಹಿತಿಯ ಆಧಾರದ ಮೇಲೆ ಯಾವ ವಾಹನವು 2 ದಿನಗಳಲ್ಲಿ ಒಂದೇ ವೇಗದಲ್ಲಿ ಚಲಿಸುತ್ತದೆ ಎಂದು ಗುರುತಿಸಿರಿ. ಉತ್ತರ ಬಂದು ಮೂರನೇದು ಬಿ. ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1950ರ ಸೆಕ್ಷನ್ 20ರನ್ವಯ ಈ ಕೆಳಕಂಡ ಯಾರು ಭಾರತದ ಸಾಮಾನ್ಯವಾಗಿ ನೆಲೆಸಿರುವ ನಿವಾಸಿಗಳಾಗಿರುತ್ತಾರೆ. ಉತ್ತರ ಬಂದು ಕೇವಲ 3 ಹೇಳಿಕೆಗಳು ಸರಿಯಿವೆ. ಕೇವಲ 3 ಹೇಳಿಕೆಗಳು ಸರಿಯಿವೆ. ಎರಡನೇದು. ಹಾಗೆ 22ನೇ ಪ್ರಶ್ನೆ. ಸ್ವಚ್ಛ ಸರ್ವೇಕ್ಷಣ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಏನಿದೆ ಅಂದರೆ ಇದು ವಿಶ್ವದ ದೊಡ್ಡ ನಗರ ಸ್ವಚ್ಛತಾ ಸಮೀಕ್ಷೆಯಾಗಿದೆ. ಇದನ್ನು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನಡೆಸುತ್ತದೆ. ಈ ಸಮೀಕ್ಷೆಯನ್ನು 2 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಕಸಮುಕ್ತ ನಗರಗಳನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಇದು ಪರಿಣಾಮಕಾರಿ ನಿರ್ವಹಣಾ ಕ್ರಮವಾಗಿದೆ. ಇದರಲ್ಲಿ ಹೇಳಿಕೆ ಬಂದು ಮೂರನೇದು ಸರಿ ಇದೆ, ಕೇವಲ 2 ಮಾತ್ರ ಸರಿಯಾಗಿವೆ ಅನ್ನೋದು. ಇನ್ನು ಹೊಂದಿಸಿ ಬರೆಯಲ್ಲಿ ಬಹುಪಕ್ಷೀಯ ಮೂಲಗಳು ಹಾಗೂ ಮೂಲದಿಂದ ಸಹಾಯ ಪಡೆದ ಯೋಜನೆಗಳು. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ IBRD, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIB. ಈ ಕಡೆ ಎರಡನೇ ಪಟ್ಟಿಗೆ ಬರೋದಾದರೆ ಪುಣೆ ಮೆಟ್ರೋ ರೈಲು ಯೋಜನೆ, ಅಸ್ಸಾಂ ಸೇತುವೆ ಯೋಜನೆ, ಆಂಧ್ರ ಪ್ರದೇಶದ ಗ್ರಾಮೀಣ ರಸ್ತೆ ಯೋಜನೆ, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ 3 ಯೋಜನೆ, ರಾಷ್ಟ್ರೀಯ ಗಂಗಾ ನದಿ ಯೋಜನೆ. ಉತ್ತರ ಬಂದು ಒಂದನೇದಾಗಿರುತ್ತೆ. ಇನ್ನು 24ನೇ ಪ್ರಶ್ನೆ. ವಿಕಸಿತ ಭಾರತ ಜಿ ಮಸೂದೆಯ ಕುರಿತಂತೆ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ. ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳ ಕೂಲಿ ಕೆಲಸವನ್ನು ಖಾತ್ರಿಪಡಿಸುವುದು, ಪ್ರಮುಖ ವಲಯಗಳಾದ ಜಲ ಸುಸ್ಥಿರತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಕಾರ್ಯಚಟುವಟಿಕೆಗಳನ್ನು ಮತ್ತು ಹವಾಮಾನ ಸುಧಾರಣೆಗೆ ಪ್ರಾಧಾನ್ಯತೆ ನೀಡಲಾಗಿದೆ. ಬೇಡಿಕೆ ಆಧಾರಿತ ಧನ ಸಹಾಯ. ಹೆಚ್ಚಿನ ರಾಜ್ಯಗಳಲ್ಲಿ ಕೂಲಿ ವೆಚ್ಚದ ಹಂಚಿಕೆಯು ಕೇಂದ್ರ ಮತ್ತು ರಾಜ್ಯದ ನಡುವೆ 60-40 ಅನುಪಾತದಲ್ಲಿರುತ್ತದೆ. ಸೀಮಿತ ಕಾರ್ಯತಂತ್ರದ ಗಮನದೊಂದಿಗೆ ಬಹು ಆಯಾಮದ ಹಾಗೂ ಚದುರಿದ ವಿಭಾಗಗಳಲ್ಲಿ ಕೆಲಸ. ಇದಕ್ಕೆ ಉತ್ತರ ಬಂದು 4ನೇದಾಗಿರುತ್ತದೆ. 4ನೇ ಉತ್ತರ. ಅದರಲ್ಲಿ ಆನ್ಸರ್ಸ್ ಬಂದು 4 ಮತ್ತು 5. ಹೆಚ್ಚಿನ ರಾಜ್ಯಗಳಲ್ಲಿ ಕೂಲಿ ವೆಚ್ಚದ ಹಂಚಿಕೆಯು ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಅನುಪಾತದಲ್ಲಿರುತ್ತದೆ ಹಾಗೂ ಸೀಮಿತ ಕಾರ್ಯತಂತ್ರದ ಗಮನದೊಂದಿಗೆ ಬಹು ಆಯಾಮದ ಹಾಗೂ ಚದುರಿದ ವಿಭಾಗಗಳಲ್ಲಿ ಕೆಲಸ. ಇದಕ್ಕೆ ಸರಿ ಉತ್ತರ ಇದಾಗಿರುತ್ತದೆ. ಇನ್ನು 25ನೇ ಪ್ರಶ್ನೆ. ಈ ಕೆಳಗಿನವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುತ್ತಾರೆ. ಸೆಕ್ಷನ್ 160ರ ಅಡಿ ನಿರ್ಣಯಿಸಿರುವಂತೆ ಚುನಾಯಿತ ಸದಸ್ಯರು. 1ನೇದು. ಲೋಕಸಭೆ ಮತ್ತು ರಾಜ್ಯಸಭೆ ವಿಧಾನಸಭೆ ಯಾವ ಸದಸ್ಯರ ಚುನಾವಣಾ ಕ್ಷೇತ್ರಗಳು ಜಿಲ್ಲೆಯ ವ್ಯಾಪ್ತಿಯೊಳಗೆ ಇರುವುದೋ ಅಂಥ ಜಿಲ್ಲೆಯ ಒಂದು ಭಾಗವನ್ನು ಅಥವಾ ಸಮಗ್ರ ಜಿಲ್ಲೆಯನ್ನು ಪ್ರತಿನಿಧಿಸುವ ಸದಸ್ಯರು.
ಜಿಲ್ಲೆಯ ವ್ಯಾಪ್ತಿಯೊಳಗೆ ಮತದಾರರೆಂದು ನೋಂದಾಯಿತರಾದ ರಾಜ್ಯಸಭೆಯ ಸದಸ್ಯರು ಮತ್ತು ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು. ಇನ್ನು ಡಿ ಬಂದು ಜಿಲ್ಲೆಯ ತಾಲೂಕಿನ ಪಂಚಾಯಿತಿಗಳ ಅಧ್ಯಕ್ಷರು. ಇದಕ್ಕೆ ಉತ್ತರ ಬಂದು ಮೊದಲನೇದು ABCD ಎಲ್ಲವೂ ಸರಿಯಾಗಿವೆ. ಈ ಕೆಳಕಂಡ ಎಷ್ಟು ದೇಶಗಳು ಇರಾನ್ ದೇಶದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿವೆ? ಅವುಗಳ ಪೈಕಿ ಕೇವಲ 3. ಆನ್ಸರ್ ಅಲ್ಲಿ ಏನಿದೆ ಅನ್ನೋದಾದ್ರೆ ಟರ್ಕಿ, ಅರ್ಮೇನಿಯಾ, ಅಜರ್ಬೈಜಾನ್, ಕುವೈತ್, ಸೌದಿ ಅರೇಬಿಯಾ. ಅವುಗಳ ಪೈಕಿ 3, ಕೇವಲ 3 ಅನ್ನೋದು ಉತ್ತರ ಆಗಿರುತ್ತದೆ. ಇನ್ನು 27ನೇ ಪ್ರಶ್ನೆ, ಇತ್ತೀಚೆಗೆ ಜಂಟಿ ನೌಕಾ ಅಭ್ಯಾಸ ಮೆರಿಟೈಮ್ ಸೆಕ್ಯೂರಿಟಿ ಬೆಲ್ಟ್ 2025 ಸುದ್ದಿಯಲ್ಲಿತ್ತು. ಈ ಅಭ್ಯಾಸದಲ್ಲಿ ಪಾಲ್ಗೊಂಡ ದೇಶಗಳು ಮತ್ತು ನೌಕಾಭ್ಯಾಸ ನಡೆದ ಸ್ಥಳವನ್ನು ಆಯ್ಕೆ ಮಾಡಿರಿ. ಉತ್ತರ ಬಂದು ಇರಾನ್, ರಷ್ಯಾ ಮತ್ತು ಚೀನಾ ಗಲ್ಫ್ ಆಫ್ ಓಮನ್ನಲ್ಲಿ ಈ ಜಂಟಿ ನೌಕಾಭ್ಯಾಸ ನಡೆದದ್ದು. ಇನ್ನು 28ನೇ ಪ್ರಶ್ನೆ, ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ CSCಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರದಲ್ಲಿ ಏನೇನಿದೆ ಅನ್ನೋದಾದ್ರೆ ಕಡಲ ಭದ್ರತಾ ಸಹಕಾರ, ಮೆರಿಟೈಮ್ ಸೆಕ್ಯೂರಿಟಿ ಕುರಿತಾಗಿ ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ ನಡುವೆ ರೂಪಿಸಿದ ತ್ರಿಪಕ್ಷೀಯ ಸಂಘಟನೆಗಳು. ಇದನ್ನು CSC ಆಗಿ 2020ರಲ್ಲಿ ನಾಮಕರಣ ಮಾಡಲಾಗಿದೆ. 3ನೇದು CSCಯ ಸಚಿವಾಲಯ ನವದೆಹಲಿಯಲ್ಲಿದೆ. ಡಿ ಬಂದು ಸಿಶೆಲ್ಸ್ CSC ಹೊಸ ಪೂರ್ಣಕಾಲಿಕ ಸದಸ್ಯ ರಾಷ್ಟ್ರವಾಗಿದೆ. ಉತ್ತರ ಬಂದು ಅವುಗಳ ಪೈಕಿ ಕೇವಲ 2 ಮಾತ್ರ ಸರಿಯಾಗಿದೆ ಅನ್ನೋದು ಉತ್ತರ ಆಗಿದೆ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳಲ್ಲಿ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರದಲ್ಲಿ ಏನೇನಿದೆ ಅಂದರೆ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳ 2026ರ ಪ್ರಥಮ ಆವೃತ್ತಿಯ ಲೇಹ್ ಮತ್ತು ಗುಲ್ಮಾರ್ಗ್ನಲ್ಲಿ ಆಯೋಜಿಸಲಾಗಿತ್ತು. ಹಿಮ ಕ್ರೀಡೆ ಸ್ಪರ್ಧೆಗಳು ಲಡಾಖ್ನಲ್ಲಿ ಹಾಗೂ ಸ್ನೋ ಕ್ರೀಡಾ ಸ್ಪರ್ಧೆಗಳನ್ನು 2026ರಲ್ಲಿ ಗುಲ್ಮಾರ್ಗ್ನಲ್ಲಿ ಆಯೋಜಿಸಲಾಗಿತ್ತು. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳ ಅಧಿಕೃತ ಚಿಹ್ನೆ ಶಾನ್ ಆಗಿತ್ತು. ಡಿ ಬಂದು KIWG 2026 ಕ್ರೀಡಾಕೂಟದಲ್ಲಿ ಹಿಮಾಚಲ ಪ್ರದೇಶ ತಂಡವು ಅಗ್ರಸ್ಥಾನ ಪಡೆಯಿತು. ಉತ್ತರ ಬಂದು ಮೇಲಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ ಅನ್ನೋದು ಉತ್ತರ ಆಗಿದೆ. ಇನ್ನು 30ನೇ ಪ್ರಶ್ನೆ, ಕೆಳಕಂಡ ಯೋಜನೆಗಳನ್ನು ಪರಿಗಣಿಸಿ. ಎ ಯಲ್ಲಿ ಪನುಚುಂಗ 2, ಅರುಣ್ 3 2ನೇದು, ಸಂಪೂರ್ ಸೋಲಾರ್ ಪ್ರಾಜೆಕ್ಟ್ 3ನೇದು, ಸಲ್ಮಾ ಅಣೆಕಟ್ಟು ಪ್ರಾಜೆಕ್ಟ್ 4ನೇದು. ಉತ್ತರ ಬಂದು ABCD 4 ಕೂಡ ಸರಿ ಇದೆ. ಅದಕ್ಕಾಗಿ 1ನೇ ಉತ್ತರ ಕರೆಕ್ಟ್ ಆಗಿದೆ. ಈ ಯೋಜನೆ ಭಾರತದ ನೆರವಿನೊಂದಿಗೆ ವಿದೇಶಗಳಲ್ಲಿ ಸ್ಥಾಪಿಸಲಾಗಿದೆ. ಈ 4 ಯೋಜನೆಗಳು. ಇನ್ನು 31ನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಬಜೆಟ್ 2026-27ರಲ್ಲಿ ಬಯೋಫಾರ್ಮಾ ಶಕ್ತಿ ಯೋಜನೆಯನ್ನು ಘೋಷಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರ ಬಂದು ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ. ಅದರಲ್ಲಿ ಏನಿದೆಯಪ್ಪ ಅಂದರೆ ಬಯೋಫಾರ್ಮಾ ಮತ್ತು ಜೈವಿಕ ಔಷಧಿಗಳನ್ನು ದೇಶದ ಆರೋಗ್ಯ ಸೇವೆ ಹಾಗೂ ಉತ್ಪಾದನಾ ಕಾರ್ಯತಂತ್ರ ಕೇಂದ್ರವಾಗಿಸುವ ಮೂಲಕ ಔಷಧೀಯ ಉತ್ಪನ್ನಗಳ ಕುರಿತಾದ ಭಾರತದ ದೃಷ್ಟಿಕೋನದಲ್ಲಿ ಬದಲಾವಣೆ ತರುವ ಗುರಿಯನ್ನು ಇದು ಹೊಂದಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ಎಂಬ ಸಂಸ್ಥೆ ಸ್ಥಾಪಿಸುವುದು. ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಸಂಸ್ಥೆಯ ಸಾಮರ್ಥ್ಯ ಹೆಚ್ಚಿಸುವುದು. ಎಲ್ಲ ಜಿಲ್ಲೆಗಳಲ್ಲಿ ಹೊಸ ವೈದ್ಯಕೀಯ ಕಾಲೇಜುಗಳನ್ನು ಪ್ರಾರಂಭಿಸುವ ಮೂಲಕ ವೈದ್ಯಕೀಯ ಶಿಕ್ಷಣವನ್ನು ಬಲಪಡಿಸುವುದು. ಉತ್ತರ ಮೇಲಿನವು ಎಲ್ಲವೂ ಸರಿಯಾಗಿದ್ದಾವೆ. ಇನ್ನು 32ನೇ ಪ್ರಶ್ನೆ, ಇತ್ತೀಚೆಗೆ ಅರ್ಬನ್ ಚಾಲೆಂಜ್ ಫಂಡ್ UCF ಸುದ್ದಿಯಲ್ಲಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರ ಬಂದು 2ನೇದು, ಕೇವಲ 3 ಹೇಳಿಕೆಗಳು ಮಾತ್ರ ಸರಿ ಇದೆ. 2025ರ ಅಂದಾಜಿನ ಪ್ರಕಾರ 1 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಎಲ್ಲ ನಗರಗಳು ಇದರ ವ್ಯಾಪ್ತಿಗೆ ಒಳಪಡುತ್ತವೆ. 2ನೇದು, ಈ ಯೋಜನೆಯಡಿ ಕೇಂದ್ರದ ನೆರವು 50%ಆಗಿದೆ. 3ನೇದು, ನಗರ ಸ್ಥಳೀಯ ಸಂಸ್ಥೆಗಳನ್ನು ಬ್ಯಾಂಕ್ಗೆ ಅಂಗೀಕಾರವಾದ ಆಸ್ತಿ ವರ್ಗಾವಣೆಗಿಸುವುದು ಇದರ ಪ್ರಮುಖ ಲಕ್ಷಣವಾಗಿದೆ. ಸಾಲ ಮರುಪಾವತಿ ಖಾತ್ರಿಯು ಈ ಯೋಜನೆ ಫಂಡ್ಗೆ ಅಂಶವಾಗಿದೆ. ಉತ್ತರ ಬಂದು ಕೇವಲ 3 ಹೇಳಿಕೆ ಮಾತ್ರ ಸರಿ. ಇನ್ನು 33ನೇ ಪ್ರಶ್ನೆ, ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ (ತಡೆಗಟ್ಟುವಿಕೆ, ನಿಷೇಧ ಮತ್ತು ಪರಿಹಾರ ಮಸೂದೆ) 2025ರ ಪ್ರಕಾರ ಈ ಕೆಳಕಂಡ ಯಾವೆಲ್ಲ ಕೃತ್ಯಗಳು ಸಾಮಾಜಿಕ ಬಹಿಷ್ಕಾರವಾಗಿವೆ? ಉತ್ತರ ಬಂದು 3ನೇದು, ABCD ಎಲ್ಲವೂ ಸರಿಯಾಗಿದೆ. ಅದರಲ್ಲಿ ಏನಿದೆ ಆನ್ಸರ್ ಅನ್ನೋದಾದ್ರೆ ಅವಳ ಸಮುದಾಯದ ಮಕ್ಕಳು ಒಂದು ನಿರ್ದಿಷ್ಟ ಕುಟುಂಬದ ಅಥವಾ ಸಮುದಾಯದ ಕುಟುಂಬಗಳಲ್ಲಿರುವ ಮಕ್ಕಳೊಂದಿಗೆ ಜೊತೆಯಾಗಿ ಆಡುವುದನ್ನು ತಡೆಯುವುದು ಮತ್ತು ಅಡ್ಡಿಪಡಿಸುವುದು.
ಅವನ ಅವಳ ಸಮುದಾಯದ ಯಾವುದೇ ಸದಸ್ಯನನ್ನು ಆ ಸಮುದಾಯದಿಂದ ಹೊರಗೆ ಹಾಕುವುದು. ನೈತಿಕ, ಸಾಮಾಜಿಕ ಸ್ವೀಕಾರಾರ್ಹತೆ, ರಾಜಕೀಯ ಒಲವು, ಲಿಂಗತ್ವ ಅಥವಾ ಇತರ ಯಾವುದೇ ಆಧಾರದಲ್ಲಿ ಸಮುದಾಯದ ಸದಸ್ಯರ ನಡುವೆ ತಾರತಮ್ಯ ಮಾಡುವುದು. ಅವನ ಅಥವಾ ಅವಳ ಸಮುದಾಯದವರು ಸಾಧಾರಣವಾಗಿ ಮತ್ತು ಸಾಮಾನ್ಯವಾಗಿ ನಿರ್ವಹಿಸುವ, ಕೈಗೊಳ್ಳುವ ಮದುವೆ ಶಾಸ್ತ್ರದ ಹಕ್ಕು, ಮರಣ ಅಥವಾ ಇನ್ನಿತರ ಧಾರ್ಮಿಕ ಕಾರ್ಯಗಳು ಮತ್ತು ಆಚರಣೆಗಳನ್ನು ಕೈಗೊಳ್ಳಲು ಅವನ ಅವಳ ಸಮುದಾಯದ ಇತರ ಯಾವುದೇ ಸದಸ್ಯರಿಗೆ ಅವಕಾಶ ನಿರಾಕರಿಸುವುದು ಮತ್ತು ತಿರಸ್ಕರಿಸುವುದು. ಎಲ್ಲವೂ ಸರಿಯಾಗಿದ್ದಾವೆ. ಇನ್ನು 34ನೇ ಪ್ರಶ್ನೆ, ಕರ್ನಾಟಕ ಗೃಹ ಕೆಲಸಗಾರರ ಕಾಯ್ದೆ, ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕಾಯ್ದೆ 2025ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರ ಬಂದು ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ. ಉತ್ತರ, ಉದ್ಯೋಗದಾತ ಮತ್ತು ಉದ್ಯೋಗಿಗಳ ನಡುವೆ ಮೌಖಿಕ, ಲಿಖಿತ ಒಪ್ಪಂದದ ಕಡ್ಡಾಯವಾಗಿದೆ. ವಾರದಲ್ಲಿ 48 ಗಂಟೆ ಕೆಲಸ ಅವಧಿ, ಕನಿಷ್ಠ ಮತ್ತು ಹೆಚ್ಚುವರಿ ಅವಧಿ ವೇತನ ಕಡ್ಡಾಯ. ಕಾರ್ಯಕ್ಷಮತೆ ಹೆಚ್ಚಿಸುವ ಮತ್ತು ಇತರ ತರಬೇತಿ ಕಾರ್ಯಕ್ರಮಗಳನ್ನು ಗೃಹ ಕೆಲಸಗಾರರ ಹಕ್ಕಾಗಿವೆ. ಇನ್ನು 35ನೇ ಪ್ರಶ್ನೆ, 2025ನೇ ಸಾಲಿಗೆಗಾಗಿ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ತಮಿಳು ಬರಹಗಾರ ವೈರಮುತ್ತು ರಾಮಸ್ವಾಮಿಯವರ ಕುರಿತಾದ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ? ಉತ್ತರ ಬಂದು ಬಿ ಮಾತ್ರ. ಬಿ ತಪ್ಪಾಗಿದೆ ಅನ್ನೋದು. ಇವರು ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿ ಭಾಜನರಾಗಿದ್ದಾರೆ. ಇವರು ಅತ್ಯುತ್ತಮ ಗೀತ ರಚನೆಗಾಗಿ 10 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಪಾತ್ರವಾಗಿರುವ ಭಾರತದ ಏಕೈಕ ವ್ಯಕ್ತಿ ಎಂಬ ವಿಶಿಷ್ಟ ಸಾಧನೆಯನ್ನು ಹೊಂದಿದ್ದಾರೆ. ಇವರು ತಮಿಳು ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವ 2ನೇ ಸಾಹಿತಿಯಾಗಿದ್ದಾರೆ. ಇದಕ್ಕೆ ಉತ್ತರ ಬಿ ಮಾತ್ರ. ಇವರು ಅತ್ಯುತ್ತಮ ಗೀತ ರಚನೆಗಾಗಿ 10 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಾತ್ರರಾಗಿರುವ ಏಕೈಕ ವ್ಯಕ್ತಿ ಎಂಬ ಸಾಧನೆಯನ್ನು ಹೊಂದಿದ್ದಾರೆ. ಇದು ಅದಕ್ಕೆ ಉತ್ತರ. ಇನ್ನು 36ನೇ ಪ್ರಶ್ನೆ, 98ನೇ ಅಕಾಡೆಮಿ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿ ಹೊಂದಿಸಲಾಗಿರುವ ಜೋಡಿಗಳನ್ನು ಗುರುತಿಸಿ. ಉತ್ತರ ಎ ಮತ್ತು ಬಿ. ಅತ್ಯುತ್ತಮ ಚಿತ್ರ ಸಿನ್ನರ್ಸ್ ಹಾಗೂ ಅತ್ಯುತ್ತಮ ಅಂತಾರಾಷ್ಟ್ರೀಯ ಫೀಚರ್ ಫಿಲ್ಮ್ ಸೆಂಟಿಮೆಂಟಲ್ ವ್ಯಾಲ್ಯೂ. ಇವೆರಡು ಉತ್ತರ ಕರೆಕ್ಟ್ ಆಗಿದೆ. ಅದಕ್ಕೆ 3ನೇ ಉತ್ತರ ಕರೆಕ್ಟು, ಎ ಮತ್ತು ಬಿ. ಇನ್ನು 37ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯಾಗಿರುವ 182 ಮೀಟರ್ ಎತ್ತರದ ಏಕತೆಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ವಿನ್ಯಾಸಗೊಳಿಸಿದ ಭಾರತೀಯ ಶಿಲ್ಪಿಯ ಹೆಸರು ರಾಮ್ವನ್ಜಿ ಸುತಾರ್. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ 2026ರ ಸಂದರ್ಭದಲ್ಲಿ ಎಎನ್ಆರ್ಎಫ್ ಇದು ಎನ್ಆರ್ಟಿ ವೆಂಚರ್ ಸೆಂಟರ್ ಔಟ್ರೀಚ್ ಇನಿಷಿಯೇಟಿವ್ ಎಂಬ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಎಎನ್ಆರ್ಎಫ್ ಅನ್ನು ವಿಸ್ತರಿಸಿ ಬರೆಯಿರಿ. ಇದಕ್ಕೆ ಉತ್ತರ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್. ಉತ್ತರ ಎಎನ್ಆರ್ಎಫ್ ನ ವಿಸ್ತೃತ ರೂಪ. ರೈತರಿಗೆ ಯೋಜನೆಗಳ ಬಗ್ಗೆ ಹವಾಮಾನ ಮುನ್ಸೂಚನೆಗಳು, ಮಾರುಕಟ್ಟೆ ದರ, ಬೆಳೆ ಸಲಹೆ ಇತ್ಯಾದಿಗಳ ಬಗ್ಗೆ ಅವರ ಭಾಷೆಯಲ್ಲಿಯೇ ಮೊಬೈಲ್ ಮತ್ತು ಸಾಮಾನ್ಯ ದೂರವಾಣಿ ಕರೆ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾದ ಎಐ ಆಧಾರಿತ ಸಮಗ್ರ ಡಿಜಿಟಲ್ ವ್ಯವಸ್ಥೆಗೆ ಫೆಬ್ರವರಿ 17, 2026ರಂದು ಚಾಲನೆ ನೀಡಲಾಗಿದ್ದು, ಅದರ ಹೆಸರನ್ನು ಗುರುತಿಸಿ. ಆನ್ಸರ್ ಬಂದು ಕಿಸಾನ್ ಇ-ಮಿತ್ರ. 40ನೇ ಪ್ರಶ್ನೆ, ಫೆಬ್ರವರಿ 2026ರಲ್ಲಿ ನಡೆದ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ತುಂಬು ಗರ್ಭಿಣಿ 8 ತಿಂಗಳು ಆಗಿದ್ದರೂ ಭಾರತದ ರೈಫಲ್ ಶೂಟರ್ ಮೇಘನಾ ಸಜ್ಜನರ್ ಅವರು ಈ ಕೆಳಗಿನ ಯಾವ ವಿಭಾಗದಲ್ಲಿ ಕಂಚಿನ ಪದಕ ಜಯಿಸಿದ್ದಾರೆ? 10 ಮೀಟರ್ ಏರ್ ರೈಫಲ್ನಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಇನ್ನು 41ನೇ ಪ್ರಶ್ನೆ, ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 29ನೇ ಜನವರಿ 2025ರಂದು ನಡೆದ 100ನೇ ಉಡಾವಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಇದಕ್ಕೆ ಸರಿ ಉತ್ತರ ಎ ಮತ್ತು ಬಿ ಎರಡೂ ಆಗಿದೆ. ಈ ಐತಿಹಾಸಿಕ ಮಿಷನ್ ಹೆಸರು ಜಿಎಸ್ಎಲ್ವಿ F-15 NVS-02 ಹಾಗೂ ಇದು ಭಾರತದ ಜಿಎಸ್ಎಲ್ವಿಯ 17ನೇ ಉಡಾವಣೆಯಾಗಿದೆ. ಈ ಸಂದರ್ಭದಲ್ಲಿ ಚೇರ್ಮನ್ ಆಗಿದ್ದವರು ನಾರಾಯಣನ್. ಇನ್ನು 42ನೇ ಪ್ರಶ್ನೆ, 2026-27ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿರುವ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೈಗೆಟುಕುವ ದರದಲ್ಲಿ ಹಾಗೂ ಶುಚಿಯಾದ ಆಹಾರ ಒದಗಿಸಲು ಸಾಧ್ಯವಾಗುವಂತೆ 6 ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸುವ ಘೋಷಣೆ ಮಾಡಲಾಗಿದೆ. ಕ್ಯಾಂಟೀನ್ಗಳ ಸಂಖ್ಯೆ ಮತ್ತು ಅವುಗಳ ಸ್ಥಳಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಉತ್ತರ ಬಂದು ಕಲಬುರಗಿಯಲ್ಲಿ 2, ಧಾರವಾಡದಲ್ಲಿ 2, ಬೆಂಗಳೂರಿನಲ್ಲಿ 2. ಶ್ರೀ ಜ್ಞಾನೇಶ್ ಕುಮಾರ್. 43ನೇ ಪ್ರಶ್ನೆ,
ಶ್ರೀ ಜ್ಞಾನೇಶ್ ಕುಮಾರ್ ರವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. 15ನೇ ಮಾರ್ಚ್ 2020ರಲ್ಲಿದ್ದಂತೆ ಭಾರತದ ಚುನಾವಣಾ ಆಯೋಗದ ಇಬ್ಬರು ಆಯುಕ್ತರನ್ನು ಗುರುತಿಸಿ. ಉತ್ತರ ಬಂದು ಎ ಮತ್ತು ಡಿ, ಡಾಕ್ಟರ್ ಸುಖಬೀರ್ ಸಿಂಗ್ ಸಂಧು ಹಾಗೂ ಡಾಕ್ಟರ್ ವಿವೇಕ್ ಜೋಶಿ. ಇನ್ನು 44ನೇ ಪ್ರಶ್ನೆ, ಕರ್ನಾಟಕದ ಪುಸ್ತಕ ಸಂಗ್ರಹಕಾರ ಶ್ರೀ ಅಂಕೇಗೌಡ ಅವರು ಕಲಿಕೆ ಮತ್ತು ಸಾಹಿತ್ಯದ ಉತ್ತೇಜನಕ್ಕೆ ಹಲವು ಕೊಡುಗೆ ನೀಡಿದ್ದಾರೆ. ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಉತ್ತರ ಬಂದು ಸಿ ಮಾತ್ರ, ಸಿ ತಪ್ಪಾಗಿದೆ. ಇನ್ನು 2 ಕರೆಕ್ಟ್ ಯಾವುದು ಅಂದರೆ, ಇವರು ಪುಸ್ತಕ ಮನೆ ಗ್ರಂಥಾಲಯದ ಸ್ಥಾಪಕರು. ಈ ಗ್ರಂಥಾಲಯವನ್ನು ಮಂಡ್ಯದಲ್ಲಿ ಸ್ಥಾಪಿಸಲಾಗಿದೆ. ಇನ್ನು 45ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಸಹಯೋಗದೊಂದಿಗೆ ಜೂನ್ 5, 2026ರಂದು ಯಾವ ದೇಶವು ಹವಾಮಾನ ಬದಲಾವಣೆ ತುರ್ತು ಕಾರ್ಯಕ್ರಮಗಳನ್ನು ಕೇಂದ್ರೀಕರಿಸುವ ಕುರಿತಾದ ವಿಶ್ವ ಪರಿಸರ ದಿನಾಚರಣೆ 2026ರ ಆತಿಥ್ಯ ವಹಿಸಲಿದೆ? ಅಜರ್ಬೈಜಾನ್. ಉತ್ತರ. 46ನೇ ಪ್ರಶ್ನೆ, ಭೂಮಿಯ ಉತ್ತರಾರ್ಧಗೋಳಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರ ಬಂದು ಕೇವಲ 2 ಹೇಳಿಕೆಗಳು ಸರಿಯಾಗಿವೆ. ಈ ಉತ್ತರಗಳಲ್ಲಿ ಏನೇನಿದ್ದಾವೆ ಅನ್ನೋದಾದರೆ, ಇದನ್ನು ಭೂಗೋಳಾರ್ಧ ಲ್ಯಾಂಡ್ ಹೆಮಿಸ್ಫಿಯರ್ ಎಂದು ಕರೆಯಲಾಗುತ್ತದೆ. 2ನೇದು, ಇದು ಸಂಪೂರ್ಣವಾಗಿ ಭೂರಾಶಿಗಳಿಂದ ಆವೃತವಾಗಿದೆ. 3ನೇದು, ದಕ್ಷಿಣಾರ್ಧಗೋಳವು 57% ಭೂರಾಶಿಗಳಿಂದ ಆವೃತವಾಗಿದೆ. ಇನ್ನು 4ನೇದು ಬಂದು ಉತ್ತರಾರ್ಧಗೋಳವು ದಕ್ಷಿಣಾರ್ಧಗೋಳಕ್ಕಿಂತ ಹೆಚ್ಚು ಭೂಭಾಗವನ್ನು ಹೊಂದಿದೆ. ಇದಕ್ಕೆ ಉತ್ತರ ಕೇವಲ 2 ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ಉತ್ತರ ಆಗಿದೆ. ಉಗಮದಿಂದ ಸಂಗಮದವರೆಗೆ ಕಾವೇರಿ ನದಿಯಲ್ಲಿ ಕಂಡುಬರುವ ಜಲಪಾತಗಳ ಸರಿಯಾದ ಕ್ರಮವನ್ನು ಕಂಡುಹಿಡಿಯಿರಿ. ಉತ್ತರ ಬಂದು ಚುಂಚನಕಟ್ಟೆ, ಶಿವನಸಮುದ್ರ, ಹೊಗೆನಕಲ್. ಹೊಂದಿಸಿ ಬರೆಯಿರಿ. ಪಟ್ಟಿ 1ನಲ್ಲಿ ನದಿ ಕಣಿವೆ ಯೋಜನೆಗಳು, 2ನೇ ಪಟ್ಟಿಯಲ್ಲಿ ನದಿ ಇದ್ದಾವೆ. ಪಟ್ಟಿ ಕಣಿವೆ ಯೋಜನೆಗಳಲ್ಲಿ ಮೊದಲಿಗೆ ತಿಳಿಸ್ಕೊಡ್ತೀನಿ. ತಿಲ್ಲಯ್ಯ, ಪಂಚೆಟ್ ಹಿಲ್, ಓಂಕಾರೇಶ್ವರ, ಜೋಬಾಟ್, ಈ 4 ಇದ್ದಾವೆ. ಉತ್ತರದಲ್ಲಿ ಇನ್ನು ಪಟ್ಟಿ 2 ಅಲ್ಲಿ ನದಿಗಳಲ್ಲಿ ಹತ್ನಿ, ನರ್ಮದಾ, ಬಾರಾಕಾರ್, ದಾಮೋದರ. ಉತ್ತರ ಬಂದು 3ನೇದಾಗಿರುತ್ತದೆ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಹೇಳಿಕೆಗಳನ್ನು ಪರಿಗಣಿಸಿ. ರಷ್ಯಾವು ಪೂರ್ವದಿಂದ ಪಶ್ಚಿಮಕ್ಕೆ 11 ಸಮಯ ವಲಯಗಳಿಗೆ ವಿಸ್ತರಿಸಿದ್ದು, ಆದರೆ ಅದನ್ನು ಅವನು 6 ಪ್ರಾಮಾಣಿ ಸಮಯ ವಲಯಗಳಾಗಿ ಗುಂಪು ಮಾಡಿದೆ. ಇನ್ನು 2ನೇ ಪ್ರಶ್ನೆ, ಚೀನಾವು 5 ಸಮಯ ವಲಯಗಳಲ್ಲಿ ವಿಸ್ತರಿಸಿದ್ದು 2 ರಾಷ್ಟ್ರೀಯ ಕಾಲಮಾನಗಳನ್ನು ಬಳಸುತ್ತಿದೆ. ಇದಕ್ಕೆ ಉತ್ತರ ಬಂದು ರಷ್ಯಾ ಪೂರ್ವದಿಂದ ಪಶ್ಚಿಮ 11 ಸಮಯ ವಲಯಗಳಿಗೆ ವಿಸ್ತರಿಸಿದ್ದು, ಆದರೆ ಅವನ್ನು 6 ಪ್ರಾಮಾಣಿ ಸಮಯ ವಲಯಗಳಾಗಿ ಗುಂಪು ಮಾಡಿದೆ ಅನ್ನೋದು ಉತ್ತರ ಆಗಿದೆ ಎ. 1ನೇದು ಎ ಮಾತ್ರ ಕರೆಕ್ಟ್ ಆಗಿದೆ. ಇನ್ನು 50ನೇ ಪ್ರಶ್ನೆ, ಭಾರತದ ಉತ್ತರದ ಬಯಲು ಪ್ರದೇಶದ ಕುರಿತಾಗಿ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಉತ್ತರ ಬಂದು ಎ, ಬಿ, ಡಿ ಸರಿಯಾಗಿವೆ. ಆ ಉತ್ತರದಲ್ಲಿ ಏನಿದೆ ಅನ್ನೋದಾದರೆ, ಶಿಲೆ ಮತ್ತು ಬಂಡೆಗಳ ಘನವಸ್ತುಗಳು ನಿಕ್ಷೇಪಗೊಂಡಿರುವ 8-10 ಕಿಲೋಮೀಟರ್ ಅಗಲವಾದ ಕಿರಿದಾದ ಪಟ್ಟಿ ಬೆಲ್ಟ್ ಬಾಬಾ ಆಗಿದೆ. ಇನ್ನು ಬಿ ಬಂದು ತೆರಾಯ್ ಅಥವಾ ತರಾಯ್ ವಲಯವು 10-20 ಕಿಲೋಮೀಟರ್ ಅಗಲವಿದ್ದು, ಇಲ್ಲಿ ನದಿಗಳು ಮತ್ತು ತೊರೆಗಳು ಕಾಣಿಸಿಕೊಂಡು ಜವುಗು ಮತ್ತು ನಿಂತ ನೀರಿನ ಪರಿಸ್ಥಿತಿಗಳನ್ನು ಸೃಷ್ಟಿಸಿವೆ. ಡಿ ಬಂದು ಈ ಬಯಲುಗಳು ನದಿಯ ಹರಿಯುವಿಕೆಯಿಂದ ಕ್ಷಯಗೊಂಡಿರುವ ಮರಳಿನ ದಿನ್ನೆಗಳು, ನದಿಯ ಹರಿಯುವಿಕೆಯಿಂದ ಮುಖ್ಯ ನದಿಗಳಿಂದ ಬೇರ್ಪಟ್ಟ ಸಣ್ಣ ಹರಿವುಗಳಾಗಿ ವಿಭಜನೆಗೊಂಡು ಪೂರ್ಣ ಹಂತ ತಲುಪಿರುವ ಪ್ರದೇಶಗಳಾಗಿವೆ. ಇನ್ನು 51ನೇ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಪ್ರಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿಗದಿತ ಸಮಯದಲ್ಲಿ ಅಥವಾ ಅಗತ್ಯವಿದ್ದಾಗ ಸಭೆಯನ್ನು ಕರೆಯಲು ವಿಫಲರಾದರೆ ಅಂಥ ಸಭೆಯನ್ನು ಯಾರು ಕರೆಯಬೇಕು? ಉತ್ತರ ಬಂದು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ. ಇನ್ನು 52ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಂವಿಧಾನದ 262ನೇ ವಿಧಿಯು ಅಂತರರಾಜ್ಯ ಜಲ ವಿವಾದಗಳ ಇತ್ಯರ್ಥದ ಬಗ್ಗೆ ಹೇಳುತ್ತದೆ. ಸಂವಿಧಾನದ 263ನೇ ವಿಧಿಯು ಅಂತರರಾಜ್ಯ ಮಂಡಳಿಯ ಸ್ಥಾಪನೆಗೆ ಸಂಬಂಧಿಸಿದೆ. 3ನೇದು, ವಲಯ ಮಂಡಳಿಗಳು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿವೆ. ಇದಕ್ಕೆ ಉತ್ತರ ಎ ಮತ್ತು ಬಿ ಆಗಿದೆ. ಇನ್ನು 53ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಯಾವುದೇ ರಾಜ್ಯದಲ್ಲಿ 356ನೇ ವಿಧಿ ಅನ್ವಯ ಘೋಷಣೆಯಾದ ರಾಷ್ಟ್ರಪತಿ ಆಳ್ವಿಕೆಯು ನ್ಯಾಯಿಕ ವಿಮರ್ಶೆಗೆ ಒಳಪಡುತ್ತದೆ. ಇನ್ನು ಬಿ,
ರಾಷ್ಟ್ರಪತಿ ಆಡಳಿತದ ಏರಿಕೆಯು ನಾಗರಿಕರ ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮ ಬೀರದು. ಉತ್ತರ ಬಂದು ಎ ಮತ್ತು ಬಿ ಆಗಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರ ಬಂದು ಹೇಳಿಕೆ 1 ಸರಿ, ಆದರೆ ಹೇಳಿಕೆ ತಪ್ಪು. ಇದು ಮೂರನೇ ಆನ್ಸರ್ ಆಗಿದೆ. ಹೇಳಿಕೆ 1ನಲ್ಲಿ ಏನಿದೆ ಅನ್ನೋದಾದ್ರೆ, ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಾಗೂ ಅಂತಾರಾಜ್ಯಿಕ ಸಾಂವಿಧಾನಿಕ ವಿವಾದಗಳನ್ನು ತೀರ್ಮಾನಿಸುತ್ತದೆ. ಹಾಗೆ ಹೇಳಿಕೆ 2 ಅಲ್ಲಿ ಉಚ್ಚ ನ್ಯಾಯಾಲಯಗಳು ಸಹ ಅಂತಾರಾಜ್ಯಿಕ ಸಾಂವಿಧಾನಿಕ ವಿವಾದಗಳನ್ನು ತೀರ್ಮಾನಿಸಲು ಶಕ್ತವಾಗಿವೆ. ಇನ್ನು 55ನೇದು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ. ಉತ್ತರ ಎ ಮತ್ತು ಡಿ ಇದೆ. ಉತ್ತರದಲ್ಲಿ ಏನಿದೆ ಅನ್ನೋದಾದ್ರೆ, ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರದ ಆಡಳಿತಕ್ಕೊಳಪಟ್ಟಿರುತ್ತವೆ. ಹಾಗೆ ಎರಡನೇದು ಡಿ ಆನ್ಸರ್ ಬಂದು, ಕೇಂದ್ರಾಡಳಿತ ಪ್ರದೇಶದ ಆಡಳಿತಾತ್ಮಕ ಮುಖ್ಯಸ್ಥರನ್ನು ಲೆಫ್ಟಿನೆಂಟ್ ಗವರ್ನರ್ ಎಂದು ಕರೆಯಲಾಗುತ್ತದೆ. ಇನ್ನು 56ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ 1ನಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು, 2ನೇ ಪಟ್ಟಿಯಲ್ಲಿ ವಿಧಿಗಳಿಗೆ ಸಂಬಂಧಿಸಿದೆ. ಎ ಯಲ್ಲಿ ಭಾರತದ ಮಹಾನಿಯಂತ್ರಕ ಹಾಗೂ ಲೆಕ್ಕ ಪರಿಶೋಧಕ ಇದೆ. ಹಾಗೆ ಭಾರತದ ಅಟಾರ್ನಿ ಜನರಲ್, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, ಭಾರತದ ಚುನಾವಣಾ ಆಯೋಗ. ಉತ್ತರದಲ್ಲಿ ವಿಧಿಗಳಲ್ಲಿ ವಿಧಿ 324 ಒಂದನೇದು, ವಿಧಿ 340 ಎರಡನೇದು, ಮೂರನೇದು ವಿಧಿ 76, ನಾಲ್ಕನೇದು ವಿಧಿ 148 ಇದೆ. ಆನ್ಸರ್ಸ್ ಬಂದು ಎರಡನೇದಾಗಿದೆ. ನಿಮ್ಗೆ ಕಾಣಿಸ್ತಿರ್ಬೋದು ವಿಡಿಯೋ. 57ನೇದು, ಹಸಿರು ಲೆಕ್ಕಾಚಾರವು ಈ ಕೆಳಗಿನ ಯಾವ ವಿಷಯಗಳಿಗೆ ಸಂಬಂಧಿಸಿದೆ? ಆನ್ಸರ್ ಬಂದು ಎ ಮತ್ತು ಬಿ. ಎ ಅಲ್ಲಿ ಏನಿದೆ ಅನ್ನೋದಾದ್ರೆ, ಪರಿಸರ ಸಂಬಂಧಿತ ರಾಷ್ಟ್ರಾದಾಯ ಅಂದಾಜು. ಬಿ ಯಲ್ಲಿ ಆರ್ಥಿಕ ಪ್ರತಿನಿಧಿಗಳಿಂದ ಉಂಟಾಗುವ ಪರಿಸರ ವೆಚ್ಚದ ಮಾಪನ. 58ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಗುರುತಿಸಿ. ಸರಿಯಾದ ಹೇಳಿಕೆ ಬಂದು ಎ ಮತ್ತು ಬಿ ಆಗಿರುತ್ತದೆ. ಎ ಅಲ್ಲಿ ಏನಿದೆ ಅನ್ನೋದಾದ್ರೆ, 1950 ಜನವರಿ 26 ಜನವರಿ 2050ರಂದು ಜಾರಿಗೆ ಬಂದ ಭಾರತದ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗೆಗೆ ಯಾವುದೇ ಪ್ರಸ್ತಾಪವಿರಲಿಲ್ಲ. ಬಿ ಯಲ್ಲಿ ಭಾರತದ ಸಂವಿಧಾನದ 4ಎ ಭಾಗದಲ್ಲಿರುವ 51ಎ ವಿಧಿಯಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ಎ ಮತ್ತು ಬಿ ಆನ್ಸರ್ ರೈಟ್ ಆಗಿದೆ. ಇನ್ನು 59ನೇ ಪ್ರಶ್ನೆ, ಪಟ್ಟಿ 1ನಲ್ಲಿ ಲೇಖಕರು ಅಮೃತ್ ಸೇನ್, ಅಭಿಜಿತ್ ಬ್ಯಾನರ್ಜಿ, ಗುನ್ನಾರ್ ಮಿಡ್ರಾಲ್, ಪಿ ಸಾಯಿನಾಥ್. ಇನ್ನು 2ನೇ ಪಟ್ಟಿಯಲ್ಲಿ ಕೃತಿ ಏಷ್ಯನ್ ಡ್ರಾಮಾ, ಡೆವಲಪ್ಮೆಂಟ್ ಆಸ್ ಫ್ರೀಡಮ್, ಪೂರ್ ಎಕನಾಮಿಕ್ಸ್, ಎವ್ರಿಬಡಿ ಲವ್ಸ್ ಎ ಗುಡ್ ಡ್ರಾಫ್ಟ್. ಉತ್ತರ ಬಂದು ಮೂರನೇದಾಗಿರುತ್ತದೆ. ಇನ್ನು 60ನೇ ಪ್ರಶ್ನೆ, ಹಣಕಾಸು ನೀತಿ ಸಮಿತಿ MPCಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಉತ್ತರ ಬಂದು ಎರಡನೇದು, ಎ ಮತ್ತು ಬಿ ಸರಿಯಾಗಿದೆ. ಎ ಅಲ್ಲಿ ಏನಿದೆ ಅನ್ನೋದಾದ್ರೆ, MPCಯು 6 ಜನರ ಸದಸ್ಯರನ್ನು ಹೊಂದಿರುತ್ತದೆ. ಬಿ ಯಲ್ಲಿ MPCಯು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬೆಂಚ್ ಮಾರ್ಕ್ ಬಡ್ಡಿ ದರಗಳನ್ನು ನಿರ್ಧರಿಸುತ್ತದೆ. 61ನೇ ಪ್ರಶ್ನೆ, ಸೆಪ್ಟೆಂಬರ್ 6, 2025ರಂದು ಭಾರತದ ಪ್ರಥಮ ಬಂದರು ಆಧಾರಿತ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಅನ್ನು ಈ ಕೆಳಗಂಡ ಯಾವ ಬಂದರಿನಲ್ಲಿ ಉದ್ಘಾಟಿಸಲಾಯಿತು? ಉತ್ತರ ಒಂದು ದೀನ್ ದಯಾಳ್ ಬಂದರು, ಗುಜರಾತ್ನಲ್ಲಿ. ಭಾರತ ಸರ್ಕಾರ 42ನೇ ಪ್ರಶ್ನೆ, ಭಾರತ ಸರ್ಕಾರ 2021-22ರ ಹಣಕಾಸು ವರ್ಷದಲ್ಲಿ ಪ್ರಾರಂಭಿಸಿರುವ PM ಅಜಯ್ ಸಮಗ್ರ ಉಪಕ್ರಮವು ಯಾರ ಸಾಮಾಜಿಕ ಆರ್ಥಿಕ ಉನ್ನತಿಯ ಗುರಿಯನ್ನು ಹೊಂದಿದೆ? ಉತ್ತರ ಬಂದು ನಾಲ್ಕನೇದು, ಪರಿಶಿಷ್ಟ ವರ್ಗದವರು. 63ನೇ ಪ್ರಶ್ನೆ, ಭಾರತದ ಪ್ರಮುಖ ಪ್ರಾದೇಶಿಕ ಪಕ್ಷಗಳು ಮತ್ತು ಅವುಗಳ ಸ್ಥಾಪಕರಿಗೆ ಸಂಬಂಧಿಸಿದಂತೆ ತಪ್ಪಾಗಿ ಹೊಂದಿಸಲಾಗಿರುವ ಜೋಡಿಗಳನ್ನು ಗುರುತಿಸಿ. ಉತ್ತರ ಬಂದು ACD ಇದೆ. 4ನೇ ಉತ್ತರ, ಎ ಅಲ್ಲಿ ಏನಿದೆ ಅನ್ನೋದಾದ್ರೆ, ದ್ರಾವಿಡ ಮುನ್ನೇಟ್ರ ಕಳಗಂ M ಕರುಣಾನಿಧಿ, ಸಿ ಯಲ್ಲಿ ಸಮಾಜವಾದಿ ಪಕ್ಷ ಅಖಿಲೇಶ್ ಯಾದವ್, ಡಿ ಯಲ್ಲಿ ರಾಷ್ಟ್ರೀಯ ಲೋಕದಳ ಲಾಲು ಪ್ರಸಾದ್ ಯಾದವ್ ಉತ್ತರ ಆಗಿದೆ. ಕೇಂದ್ರಾಡಳಿತ ಪ್ರದೇಶಗಳಾದ ಲಡಾಖ್, ಜಮ್ಮು ಮತ್ತು ಕಾಶ್ಮೀರದ ಅಸಮಕಾಲಿಕ ಹಿಮಾವೃತ ಪ್ರದೇಶಗಳು ಮತ್ತು ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯಗಳಲ್ಲಿ ಜನಗಣತಿ 2026 ನಡೆಯುವ ಉಲ್ಲೇಖಿತ ದಿನಾಂಕ ಅಕ್ಟೋಬರ್ 2026ರ ಪ್ರಥಮ ದಿನ 00 ಗಂಟೆಗಳು ಉತ್ತರ ಆಗಿರುತ್ತದೆ. 65ನೇ ಪ್ರಶ್ನೆ,
ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಿಯವರು ಘೋಷಿಸಿದ ಮಿಷನ್ ಲೈಫ್ನ ವಿಷಯ ಮತ್ತು ಕಾರ್ಯಗಳು ಕೆಳಕಂಡಗಳಲ್ಲಿ ಯಾವುದು? ಉತ್ತರ ಬಂದು ಮೂರನೇದು. ಉತ್ತರದಲ್ಲಿ ಎ, ಸಿ ಮತ್ತು ಇ ಕರೆಕ್ಟ್ ಆಗಿದೆ. ಎ ಅಲ್ಲಿ ಏನಿದೆ ಅನ್ನೋದಾದರೆ ಇಂಧನ ಉಳಿಸಿ, ಮೂರನೇದು ಏಕ ಬಳಕೆ ಪ್ಲಾಸ್ಟಿಕ್ ಬಳಕೆ ನಿರಾಕರಿಸಿ, ತ್ಯಾಜ್ಯ ಮತ್ತು ಇ ತ್ಯಾಜ್ಯ ತಗ್ಗಿಸಿ. ಹಾಗೆ 66ನೇ ಪ್ರಶ್ನೆ, ಕೆಳಗಿನ ಮೈಸೂರು ಕಮಿಷನರ್ಗಳನ್ನು ಕಾಲಕ್ರಮೇಣದಲ್ಲಿ ಜೋಡಿಸಿ. ಉತ್ತರ ಬಂದು 4ನೇದಾಗಿದೆ. ಜೆ.ಡಿ. ಗೋರ್ಡಾನ್, ಸಿ.ಬಿ. ಸೌಂಡರ್ಸ್, ರಿಚರ್ಡ್ ಮಿಡ್ ಹಾಗೂ ಎಲ್.ಬಿ. ಬೋರಿಂಗ್ ಇದ್ದಾರೆ. ಇದರಲ್ಲಿ ಉತ್ತರ 4ನೇದಾಗಿರುತ್ತದೆ. 67ನೇ ಪ್ರಶ್ನೆ, ಅನಿ ಬೆಸೆಂಟ್ ರವರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರ ಬಂದು 2ನೇದು ಮಾತ್ರ ಸರಿಯಾಗಿದೆ. ಗಾಂಧೀಜಿಯು ಪ್ರಾರಂಭಿಸಿದ ಸತ್ಯಾಗ್ರಹ ಮತ್ತು ಅಸಹಕಾರ ಚಳುವಳಿಗಳನ್ನು ಇವರು ವಿರೋಧಿಸಿದರು. ಇದು ಮಾತ್ರ ಸರಿಯಾಗಿದೆ. ಇನ್ನು 68ನೇ ಪ್ರಶ್ನೆ, ಮಿತ್ರವಿಂದ ಗೋವಿಂದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅನ್ನೋದು 3ನೇದು ಆನ್ಸರ್ ಕರೆಕ್ಟು. ಇದು ಕನ್ನಡದಲ್ಲಿ ಎ ಅಲ್ಲಿ ಇದು ಕನ್ನಡದಲ್ಲಿ ರಚನೆಯಾದ ಮೊದಲ ನಾಟಕ. ಈ ನಾಟಕವನ್ನು ರಚಿಸಿದವರು ಸಿಂಗಾರರಯ್ಯ ತಿರುಮಲರಯ್ಯ ಸಹೋದರರಾಗಿದ್ದರು. ಈ ನಾಟಕವು ಹರ್ಷವರ್ಧನನ ಪ್ರಿಯದರ್ಶಿನಿಯ ರೂಪಾಂತರವಾಗಿದೆ. ಈ 4 ಇದೆ. ಆ 4ಅಲ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಇನ್ನು 69ನೇ ಪ್ರಶ್ನೆ, ಇಮ್ಮಡಿ ಮಾರಸಿಂಹನಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿವೆ? ಉತ್ತರ ಬಂದು 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಯಾವ್ದಾವ್ದಿದ್ದಾವೆ 4 ಕ್ವಶನ್ಗಳು ಅನ್ನೋದಾದರೆ, ಎ, ಗಂಗರ ಬಲಿಷ್ಠ ಅರಸಗಳಲ್ಲಿ ಈತನು ಒಬ್ಬ. ಬಿ, ಈತನಿಗೆ ತ್ರಿಭುವನ ಮಲ್ಲ ಎಂಬ ಬಿರುದಿತ್ತು. ಸಿ, ಚಾವುಂಡರಾಯ ಈತನ ಮಂತ್ರಿಯಾಗಿದ್ದನು. ಡಿ, ಈತನು ಬೌದ್ಧ ಧರ್ಮದ ಕಟ್ಟ ಅನುಯಾಯಿಯಾಗಿದ್ದನು. ಉತ್ತರ ಬಂದು 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇನ್ನು 70ನೇ ಪ್ರಶ್ನೆ, ಶೇರ್ ಶಾ ಸೂರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಉತ್ತರ ಬಂದು ಶೇರ್ ಶಾ ಸೂರಿಯ ನಂತರ ಫಿರೋಜ್ ಶಾ ಅಧಿಕಾರಕ್ಕೆ ಬಂದರು. ಇದು ತಪ್ಪಾಗಿದೆ. ಇನ್ನು 3 ಕರೆಕ್ಟ್ ಆಗಿರೋದು ಬಂದು ಶೇರ್ ಶಾ ಸೂರಿಯ ತಂದೆ ಹಸೀನ್ ಸೂರಿ, ಶೇರ್ ಶಾ ಸೂರಿಯ ಮೂಲ ಹೆಸರು ಫರೀದ್, ಶೇರ್ ಶಾ ಸೂರಿ ಕಾಲಿಂಜರ್ ಯುದ್ಧದ ಸಂದರ್ಭದಲ್ಲಿ ಮರಣ ಹೊಂದಿದನು. ಈ 3 ಕರೆಕ್ಟ್ ಆಗಿದೆ. 4ನೇದು ತಪ್ಪಾಗಿದೆ. 71ನೇ ಪ್ರಶ್ನೆ, 1857ರ ದಂಗೆಗೆ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರದಲ್ಲಿ ಎಲ್ಲವೂ ಸರಿಯಾಗಿದೆ. ಏನೇನಿದೆ ಅನ್ನೋದಾದರೆ, 1857ರ ದಂಗೆಯ ಕಾರಣದಿಂದ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯವಾಯಿತು. 1857ರ ದಂಗೆಯ ಪರಿಣಾಮವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ರದ್ದಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ವೈಸರಾಯ್ಗಳ ಆಡಳಿತ ಅಂತ್ಯವಾಯಿತು. ಮೊಘಲ್ ಸಾಮ್ರಾಜ್ಯದ ಆಡಳಿತ ಅಂತ್ಯಗೊಂಡಿತು. ಇಷ್ಟು ಉತ್ತರಗಳಿದ್ದಾವೆ. ಇನ್ನು 72ನೇ ಪ್ರಶ್ನೆ, ಗಾಂಧೀಜಿಯವರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರದಲ್ಲಿ 4ನೇದು ಉತ್ತರ ಆಗಿರುತ್ತದೆ. ಎ ಮತ್ತು ಬಿ. ಗಾಂಧೀಜಿಯವರ ಪ್ರವೇಶದೊಂದಿಗೆ ಕಾಂಗ್ರೆಸ್ನ ತನ್ನ ಸದಸ್ಯತ್ವವನ್ನು ಎಲ್ಲರಿಗೂ ಮುಕ್ತಗೊಳಿಸಿ ಜನಸಾಮಾನ್ಯರ ಸಂಘಟನೆಯನ್ನಾಗಿಸಿತು. 2ನೇದು, ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಚಟುವಟಿಕೆಗಳಿಗೆ 1 ಕೋಟಿ ಬಂಡವಾಳ ಸಂಗ್ರಹಿಸಲು ತಿಲಕ ಸ್ವರಾಜ್ಯ ನಿಧಿಯನ್ನು ಸ್ಥಾಪಿಸಲಾಯಿತು. ಇವೆರಡು ಕರೆಕ್ಟ್ ಆಗಿದ್ದಾವೆ. ಇನ್ನು ಕನಿಷ್ಕನ ಆಸ್ಥಾನದಲ್ಲಿದ್ದ ವಿದ್ವಾಂಸರನ್ನು ಗುರುತಿಸಿ. ಕನಿಷ್ಕನ ಆಸ್ಥಾನದಲ್ಲಿದ್ದ ವಿದ್ವಾಂಸರ ಹೆಸರು ಅಶ್ವಘೋಷ, ನಾಗಾರ್ಜುನ ಹಾಗೂ ಚರಕ. ಆದ್ದರಿಂದ 1 ಕರೆಕ್ಟ್ ಆಗಿದೆ ಆನ್ಸರು. ಹೊಂದಿಸಿ ಬರೆಯಿರಿ. 74ನೇ ಪ್ರಶ್ನೆ, ಪಟ್ಟಿ 1ನಲ್ಲಿ ದೇವಾಲಯ ಇದ್ದಾವೆ. ಕಾಶಿ ವಿಶ್ವೇಶ್ವರ ದೇವಾಲಯ, ನವಲಿಂಗ ದೇವಾಲಯ, ಮಹಾದೇವ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ. ಪಟ್ಟಿ 2 ಅಲ್ಲಿ ಸ್ಥಳಗಳು ಇಟಗಿ, ಕೂರವತ್ತಿ, ಲಕ್ಕುಂಡಿ, ಕೂಕನೂರು. ಇದಕ್ಕೆ ಉತ್ತರ ಬಂದು 1ನೇದು ಸರಿಯಾಗಿರುತ್ತದೆ. 75ನೇ ಪ್ರಶ್ನೆ, ಕೆಳಗಿನ ಯಾರು INA ಕೆಂಪುಕೋಟೆ ವಿಚಾರಣೆಯ ಭಾಗಿಯಾಗಿರಲಿಲ್ಲ? ಉತ್ತರ ಬಂದು ಜ್ಞಾನಿ ಪ್ರೀತಮ್ ಸಿಂಗ್. 76ನೇ ಪ್ರಶ್ನೆ, ಭೌಗೋಳಿಕ ಅಧ್ಯಯನದಲ್ಲಿ ಬಳಸಲಾಗುವ ಈ ಕೆಳಕಂಡ ಉಪಕರಣಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1ನಲ್ಲಿ ಹವಾಮಾನ ಉಪಕರಣಗಳಿದ್ದಾವೆ. ಆಟ್ಮೋಮೀಟರ್, ಲಿಸಿಮೀಟರ್, ಸೈಕ್ರೋಮೀಟರ್, ಪೈರೋಮೀಟರ್, ಸೋಲಾರಿಮೀಟರ್. ಪಟ್ಟಿ 2ನೇದಲ್ಲಿ ಉಪಯೋಗಗಳಿದ್ದಾವೆ. ಸೌರ ವಿಕಿರಣದ ಸಾಂದ್ರತೆ ಅಳೆಯುವುದು, ಅತ್ಯಂತ ಹೆಚ್ಚಿನ ತಾಪಮಾನ ಅಳೆಯುವುದು, ಆವಿಯಾಗುವಿಕೆಯ ದರವನ್ನು ಅಳೆಯುವುದು, ಸಾಪೇಕ್ಷ ತೇವಾಂಶವನ್ನು ಅಳೆಯುವುದು, ಆವಿ ಬಾಷ್ಪ ವಿಸರ್ಜನೆಯನ್ನು ಅಳೆಯುವುದು. ಉತ್ತರ ಬಂದು 2ನೇದಾಗಿರುತ್ತದೆ.
77ನೇ ಪ್ರಶ್ನೆ, ಸ್ಥಳಾಂತರ ಕೃಷಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆಗಳು ಎ, ಸಿ, ಡಿ ಸರಿ ಇದೆ. ಉತ್ತರ ಬಂದು ಮೂರನೇದು. ಏರು ದುಡಿಯುವ ಪ್ರಾಣಿಗಳನ್ನು ಬಳಸುವುದಿಲ್ಲ. ಪ್ರಾಚೀನ ಮಾದರಿಯ ಮಣ್ಣಿನ ಬಳಕೆ ಬಹುಶಃ ಭೂಮಿಯ ಸಮುದಾಯಕ್ಕೆ ಸೇರಿರುತ್ತದೆ. ಇಷ್ಟು ಕರೆಕ್ಟ್ ಆಗಿದೆ. ಇನ್ನು 78ನೇ ಪ್ರಶ್ನೆ, ಕೆಳಗೆ ನೀಡಲಾಗಿರುವ ಚಿನ್ನದ ಗಣಿ ಮತ್ತು ಅವುಗಳು ಇರುವ ದೇಶವನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1ನಲ್ಲಿ ಚಿನ್ನದ ಗಣಿಗಳಿವೆ. ಮರುಂಟಾವ್, ಗ್ರಾಸ್ಬರ್ಗ್, ಒಲಿಂಪಿಯಾಡ್, ಕಾರ್ಡಿಯಾ. ಹಾಗೆ ಪಟ್ಟಿ 2 ಅಲ್ಲಿ ದೇಶಗಳ ಹೆಸರು ರಷ್ಯಾ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ಉಜ್ಬೇಕಿಸ್ತಾನ್. ಉತ್ತರ ಬಂದು 1ನೇದಾಗಿರುತ್ತದೆ. 79ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ 1ನಲ್ಲಿ ಜಲಸಂಧಿಯ ಹೆಸರು ಮೆಗ್ಗೆಲನ್ ಜಲಸಂಧಿ, ಬೋಸ್ಪರಸ್ ಜಲಸಂಧಿ, ಸುಂದ ಜಲಸಂಧಿ, ಬೇರಿಂಗ್ ಜಲಸಂಧಿ, ಬಾಬೆಲ್ ಮಂಡೇಬ್. ಇನ್ನು ಪಟ್ಟಿ 2ರಲ್ಲಿ ರಡೇಸಿ ಮತ್ತು ಗಲ್ಫ್ ಆಫ್ ಏಡನ್, ಪೆಸಿಫಿಕ್ ಹಾಗೂ ಅಟ್ಲಾಂಟಿಕ್ ಸಾಗರ, ಬ್ಲಾಕ್ ಸಿ, ಸಿ ಆಫ್ ಮಾರಾಮಾರ್, ಜಾವಾ ಸಮುದ್ರ ಮತ್ತು ಪೆಸಿಫಿಕ್ ಸಾಗರ, ಅಂಟಾರ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ. ಇನ್ನು 80ನೇ ಪ್ರಶ್ನೆ, ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ತಿಳಿಸೋದೇನೆಂದರೆ, ನಿಮಗೋಸ್ಕರ ಈ ಎಲ್ಲ ಡೀಟೇಲ್ಸನ್ನು ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆ GK ಪತ್ರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಉತ್ತೇಜನ ಕೊಡುತ್ತೆ. ಇನ್ನೂ ಹೆಚ್ಚಿನ GK ಪತ್ರಗಳು, ಕಂಪ್ಯೂಟರ್ ಕ್ವಶನ್ ಪೇಪರ್ ಪತ್ರಗಳು ವಿಡಿಯೋ ಮಾಡೋದಕ್ಕೆ, ಸರ್ಕಾರದ ಸೇವೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮಗೊಂದು ಉತ್ತೇಜನ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ. 80ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳೀಯ ಮಾರುತವನ್ನು ವಾಯುಗುಣದ ಓಯಾಸಿಸ್ ಎಂದು ಕರೆಯಲಾಗುತ್ತದೆ? ಉತ್ತರ ಬಂದು 1ನೇದು ಪೋಹನ್ನ. 81ನೇ ಪ್ರಶ್ನೆ, ಈ ಕೆಳಕಂಡ ಯಾವುದು ಸಸ್ಯ ಸಂಪತ್ತಿನ ಸಂರಕ್ಷಣೆಯಲ್ಲಿ ಅನುಸರಿಸುವ ex-situ ವಿಧಾನವಾಗಿದೆ? ಉತ್ತರ ಬಂದು ಎ, ಬಿ, ಸಿ ಸರಿಯಾಗಿವೆ. ಬೀಜ ಬ್ಯಾಂಕ್, ಸಸ್ಯೋದ್ಯಾನ, ಅತಿ ಶೀತ ಸಂರಕ್ಷಣೆ, ಕ್ರಿಯೋಸ್ ಪ್ರಿಸರ್ವೇಷನ್. ಇದು ಕರೆಕ್ಟ್ ಆಗಿದೆ. 82ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1ದಲ್ಲಿ ನಿರ್ಬಂಧ ಕಿಣ್ವಗಳು, ವಿದ್ಯುತ್ ಸರಣ, ಪಾಲಿಮರೇಸ್ ಸರಪಳಿ ಕ್ರಿಯೆ PCR, ಬಯೋಲಿಸ್ಟಿಕ್ಸ್. ಹಾಗೆ ಪಟ್ಟಿ 2 ಅಲ್ಲಿ DNA ತುಣುಕುಗಳನ್ನು ಬೇರ್ಪಡಿಸುವಿಕೆ, ಗುಣಾಣು ವರ್ಗಾವಣೆ ವಿಧಾನ, DNAಯನ್ನು ನಿರ್ದಿಷ್ಟ ಕಣದಲ್ಲಿ ತುಂಡುಗೊಳಿಸುವಿಕೆ, DNA ಸಂವರ್ಧನೆ. ಉತ್ತರ ಬಂದು 4ನೇದಾಗಿರುತ್ತದೆ. ಈ ಕೆಳಗಿನ 83ನೇ ಪ್ರಶ್ನೆ, ಈ ಕೆಳಗಿನ ಯಾವ ರೋಗವು ಸ್ಥಾನಿಕ ವ್ಯಾಧಿಗೆ ಉದಾಹರಣೆಯಾಗಿದೆ? ಸರಳಗಳಗಂಡ. ಉತ್ತರ ಏರ್ಪಿನ್ ಕರ್ವ್ ಮತ್ತು ನೇರ ಕಾಣದ ಸ್ಥಳಗಳಲ್ಲಿ ಅಪಘಾತಗಳನ್ನು ತಪ್ಪಿಸಲು ಯಾವ ದರ್ಪಣ ಬಳಸಲಾಗುತ್ತದೆ? ಉತ್ತರ ಬಂದು ಪೀನ ದರ್ಪಣ. 85ನೇ ಪ್ರಶ್ನೆ, ಒಂದು ಟ್ಯೂಬ್ ದೀಪ ಬಡಿದಾಗ ಸಿಡಿಯುವ ಶಬ್ದ ಬರಲು ಕಾರಣ? ಉತ್ತರ ಬಂದು 4ನೇದು, ಟ್ಯೂಬ್ ದೀಪದ ಒಳಗಿನ ಒತ್ತಡ ವಾತಾವರಣದ ಒತ್ತಡಕ್ಕಿಂತ ಕಡಿಮೆ ಇರುತ್ತದೆ. 86ನೇ ಪ್ರಶ್ನೆ, ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಉಳಿಸಲು PCRA ನೀಡುವ ಸಲಹೆಗಳು? ಉತ್ತರ ಬಂದು ಎ, ಬಿ, ಸಿ, ಡಿ ಎಲ್ಲವೂ ಕರೆಕ್ಟ್ ಆಗಿದೆ. ಉತ್ತರದಲ್ಲಿ ಏನಿದೆ ಅನ್ನೋದಾದರೆ, ಎ ಯಲ್ಲಿ ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನ ಚಲಾಯಿಸಿ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನದ ಇಂಜಿನನ್ನು ಆನ್ನಲ್ಲಿ ಇಡಬೇಕು. ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ವಾಹನದ ನಿಯಮಿತ ನಿರ್ವಹಣೆಯನ್ನು ಮರೆಯದೆ ಕೈಗೊಳ್ಳಿ. ಉತ್ತರ ಬಂದು 2ನೇದಾಗಿರುತ್ತದೆ. 87ನೇ ಪ್ರಶ್ನೆ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದಿಸಲ್ಪಡುವ ಔಷಧಿ? ಉತ್ತರ ಬಂದು ಕ್ಲೋರಂಫೆನಿಕೋಲ್ ಉತ್ತರ ಆಗಿರುತ್ತದೆ. ಇನ್ನು 88ನೇ ಪ್ರಶ್ನೆ, ಸಾಮಾನ್ಯ ಉಷ್ಣತೆಯಲ್ಲಿ ಕೆಲವು ಲೋಹಗಳ ಹೊರಪದರವು ಅದರ ಆಕ್ಸೈಡ್ಗಳ ತೆಳುವಾದ ರಕ್ಷಣಾತ್ಮಕ ಪದರವನ್ನು ರಚನೆ ಮಾಡಿ ಲೋಹವು ಇನ್ನಷ್ಟು ಉತ್ಕರ್ಷಣ ಹೊಂದುವುದನ್ನು ತಡೆಯುತ್ತದೆ. ರಕ್ಷಣಾತ್ಮಕ ಪದರವನ್ನು ಹೊಂದಿರದ ಲೋಹಗಳು? ಉತ್ತರ ಬಂದು 4ನೇದು. ಉತ್ತರದಲ್ಲಿ 1 ಮತ್ತು 4 ಇದೆ. ಅಲ್ಯೂಮಿನಿಯಂ ಹಾಗೂ ಸೀಸ. 89ನೇ ಪ್ರಶ್ನೆ, ಹೆಚ್ಚಿನ ಪ್ರಮಾಣದ ವಿಟಮಿನ್ಗಳು ಮತ್ತು ಖನಿಜ ಲವಣಗಳು ಹಾಗೂ ಅಧಿಕ ಪ್ರೋಟೀನ್ ಮತ್ತು ಆರೋಗ್ಯಕಾರಕ ಕೊಬ್ಬುಗಳುಳ್ಳ ತಳಿ ಬೆಳೆಗಳನ್ನು ಸಂವರ್ಧನೆಗೊಳಿಸುವುದು ಹೀಗೆ ಕರೆಯುತ್ತಾರೆ? ಉತ್ತರ ಬಂದು ಜೈವಿಕ ಸಾರವರ್ಧನೆ. 90ನೇ ಪ್ರಶ್ನೆ, ಸಾಮಾನ್ಯ ದೃಷ್ಟಿ ಹೊಂದಿರುವ ಯುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ಸ್ಪಷ್ಟ ದೃಷ್ಟಿ ದೂರ 25 ಮೀಟರ್. 1ನೇ ಉತ್ತರ. ಇನ್ನು 91ನೇ ಪ್ರಶ್ನೆ,
ಇಬ್ಬರು ಅಭ್ಯರ್ಥಿಗಳಿರುವ ಒಂದು ಚುನಾವಣೆಯಲ್ಲಿ 32% ಮತ ಪಡೆದ ಅಭ್ಯರ್ಥಿಯು 42,525 ಮತಗಳ ಬಹುಮತದಿಂದ ತಿರಸ್ಕರಿಸಲ್ಪಡುತ್ತಾನೆ. ಹಾಗಾದರೆ ಒಟ್ಟು ಮತ ಚಲಾಯಿಸಿದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಉತ್ತರ ಬಂದು 1,18,125 ಒಂದನೇದಾಗಿರುತ್ತದೆ. 92ನೇ ಪ್ರಶ್ನೆ, ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು ಒಂದು ನಿರ್ದಿಷ್ಟ ಸ್ಥಾನವನ್ನು ಹಾದು ಹೋಗಲು 12 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಉದ್ದವೆಷ್ಟು? ಉತ್ತರ ಒಂದು 240 ಮೀಟರ್ಗಳು. 93ನೇ ಪ್ರಶ್ನೆ, ಕೆಳಗೆ ನೀಡಲಾಗಿರುವ ಆಕಾರವನ್ನು ಮಡಚಿ ಘನಾಕೃತಿಯನ್ನಾಗಿ ರೂಪಿಸಿದರೆ ಸಂಖ್ಯೆ 17ರ ಎದುರು ಬದಿಯಲ್ಲಿರುವ ಸಂಖ್ಯೆ ಯಾವುದು? ಉತ್ತರ ಬಂದು 11. 94ನೇ ಪ್ರಶ್ನೆ, ಒಂದು ಕೋಡಿಂಗ್ ಭಾಷೆಯಲ್ಲಿ ಬ್ಲಡ್ ಅನ್ನು 12 ಎಂದು ಸಂಕೇತಿಸಲಾಗುತ್ತದೆ. ಹಾಗಾದರೆ ಅದೇ ಕೋಡಿಂಗ್ ಭಾಷೆಯಲ್ಲಿ ಮ್ಯಾಪ್ ಎಂಬುದರ ಕೋಡಿಂಗ್ ಏನು? ಉತ್ತರ ಬಂದು 2ನೇದು 15. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕೆಳಗಿನ ಯಾವ ರೇಖಾಚಿತ್ರವು ಪ್ರಶ್ನೆಗಳು, ಅಧ್ಯಾಯ ಮತ್ತು ಪುಸ್ತಕಗಳ ನಡುವಿನ ಉತ್ತಮ ಸಂಬಂಧವನ್ನು ಸೂಚಿಸುತ್ತದೆ? ಉತ್ತರ 4ನೇದಾಗಿರುತ್ತದೆ. ಇನ್ನು 96ನೇ ಪ್ರಶ್ನೆ, ಪಿ, ಕ್ಯೂ ಮತ್ತು ಆರ್ ಎಂಬ 3 ವ್ಯಕ್ತಿಗಳ ಸರಾಸರಿ ವಯಸ್ಸು 25 ವರ್ಷಗಳು. ಎಸ್ ಎಂಬ ವ್ಯಕ್ತಿಯು ಗುಂಪಿಗೆ ಸೇರಿಕೊಂಡಾಗ ಸರಾಸರಿ ವಯಸ್ಸು 30 ವರ್ಷಗಳಾಗಿರುತ್ತದೆ. ಎಸ್ ಎಂಬ ವ್ಯಕ್ತಿಗಿಂತ 5 ವರ್ಷ ದೊಡ್ಡವರಾದರೆ ಟಿ ಎಂಬ ವ್ಯಕ್ತಿಯು ಗುಂಪಿಗೆ ಸೇರಿಕೊಂಡಾಗ 5 ಜನರ ಸರಾಸರಿ ವಯಸ್ಸೆಷ್ಟು? ಉತ್ತರ ಬಂದು 3ನೇದು 34. 97ನೇ ಪ್ರಶ್ನೆ, 5, 6, 4 ಮತ್ತು 3ರಿಂದ ನಿಶ್ಶೇಷವಾಗಿ ಭಾಗವಾಗಬೇಕಾದರೆ 2497ಕ್ಕೆ ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ಉತ್ತರ ಬಂದು 23. 1ನೇದು. 98ನೇ ಪ್ರಶ್ನೆ, ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಗಂಟೆಗೆ 10.5 ಕಿಲೋಮೀಟರ್ ಮತ್ತು ಹರಿಯುವ ನೀರಿನ ವೇಗ 3.5 ಕಿಲೋಮೀಟರ್ ಪ್ರತಿ ಗಂಟೆಗೆ ಇರುತ್ತದೆ. ಒಂದು ದೋಣಿ ಎ ನಿಂದ ಬಿ ಗೆ ರೋಯಿಂಗ್ನಲ್ಲಿ ಹೋಗಲು ಮತ್ತು ಎ ಗೆ ಮರಳಿ ಬರುವುದಕ್ಕೆ 270 ನಿಮಿಷಗಳನ್ನು ತೆಗೆದುಕೊಂಡರೆ ಎ ನಿಂದ ಬಿ ಗೆ ಎಷ್ಟು ದೂರ? ಉತ್ತರ ಬಂದು 2ನೇದು 14. ಉತ್ತರ 1ನೇದು 21. ಇನ್ನು 99ನೇ ಪ್ರಶ್ನೆ, ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಮತ್ತು ಎಕ್ಸ್ ಹ್ಯಾಶ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಆದರೆ 4 ಇಂಟು 2 ಹ್ಯಾಶ್ 3ನ ಬೆಲೆಯನ್ನು ಕಂಡುಹಿಡಿಯಿರಿ. ಇದಕ್ಕೆ ಉತ್ತರ 4ನೇದು 27. ಇನ್ನು 10ನೇ ಪ್ರಶ್ನೆ, ಉತ್ತರ ಬಂದು 29 ಆಗಿರ್ತದೆ. 4ನೇದು ಕಾಣಿಸ್ತಿರ್ಬೋದು ನಿಮಗೆ ಕೂಡ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.